ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಹೋಗ್ತಿರೋ ಪ್ಲೇಸ್ ಯಾವುದಪ್ಪ ಅಂತ ಹೇಳಿದ್ರೆ ರಾಯರ ಮಠಕ್ಕೆ. ಆ್ಯಕ್ಚುಲಿ ನಾನು ಇದನ್ನು ಸೆಕೆಂಡ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು. ಇದು ಮೈಸೂರಿಂದ 14 ಕಿಲೋಮೀಟರ್ ದೂರದಲ್ಲಿ ಇದೆ. ಟಿ ನರಸೀಪುರ ಹೋಗೋ ರೋಡಲ್ಲಿ ನಮಗೆ ಆನ್ ದ ವೇ ರೈಟ್ ಸೈಡಲ್ಲಿ 2.3 ಕಿಲೋಮೀಟರ್ ಮುಂದೆ ಬಂದರೆ ಈ ರೋಡು ಸಿಗುತ್ತೆ. ನಾವು ಬಂದಿದ್ದು ಶುಕ್ರವಾರ ಆಗಿದ್ದರಿಂದ ನಮಗೆ ಇಲ್ಲಿ ಕ್ರೌಡ್ ಏನು ಜಾಸ್ತಿ ಇರಲಿಲ್ಲ. ಸೊ ಯಾರೆಲ್ಲ ರಾಯರ ಭಕ್ತರಿದ್ದೀರಾ ಅವರು ಮಂತ್ರಾಲಯಕ್ಕೆ ಹೋಗೋಕ್ಕಾಗ್ತಿಲ್ಲ ಅನ್ನೋರು ರಾಯರ ಮಠಕ್ಕೆ ಇಲ್ಲಿಗೆ ಒಂದ್ಸಲಿ ಬಂದರೂ ಮತ್ತೆ ಮತ್ತೆ ಬರಬೇಕು ಅನಿಸುತ್ತೆ. ಸೊ ಯಾರ್ಯಾರು ರಾಯರ ಭಕ್ತರು ಎಲ್ಲ ವಿಸಿಟ್ ಮಾಡಿ. ಬಿಸಿಲಲ್ಲಿ ಕಾಲು ಮಡ್ಗೋಕ್ಕಾಗ್ದೇ ಬಂದು ಕಾಲು ತೊಳ್ಕೊತಾ ಇದ್ರು. ಆ್ಯಕ್ಚುಲಿ ಇಲ್ಲೆಲ್ಲ ಕಾಲು ತೊಳ್ಕೊಂಡು ಒಳಗೋಗೋಕ್ಕೆ ಅಂತಲೇ ಸೌಲಭ್ಯಗಳನ್ನ ಚೆನ್ನಾಗಿ ಮಾಡಿದ್ದಾರೆ. ನಾವೆಲ್ಲ ಕಾಲು ತೊಳ್ಕೊಂಡು ಒಳಗಡೆ ಅಂತ ಹೋದ್ವಿ. ಒಳಗಡೆ ಹೋಗೋಷ್ಟರಲ್ಲಿ ಆಗಲೇ ಪೂಜೆ ಶುರು ಆಗೋಗಿತ್ತು. ಸೊ ನಾವು ಹೋಗೋ ಟೈಮು ಕರೆಕ್ಟಾಗಿತ್ತು, ಪೂಜೆ ಆಗ್ತಾಯಿತ್ತು. ಅಲ್ಲಿ ಆರತಿಗೆ ಅಂತಲೇ ನಿಂತ್ಕೊಂಡ್ವಿ. ಆರತಿ ಎಲ್ಲ ಆದಮೇಲೆ ದರ್ಶನ ಮಾಡಿಕೊಂಡು ಶುಕ್ರವಾರ ಆಗಿದ್ರೂ ಸಹ ಕ್ರೌಡ್ ಏನಿರಲಿಲ್ಲ, ಬಟ್ ಜನ ಇದ್ದರು. ಅದಾದಮೇಲಿಂದ ನಾವು ಪೂರ್ತಿ ಮಠನ ವಿಸಿಟ್ ಮಾಡಿದ್ವಿ. ಮತ್ತು ಇಲ್ಲಿ ಸೇವಾ ಕೌಂಟರ್ ಕೂಡ ಇದೆ. ಅದರ ಜೊತೆಗೆ ಇಲ್ಲಿ ಗೋಡೆಗಳ ಮೇಲೆ ಇರೋವಂಥ ಚಿತ್ರಗಳಂತೂ ತುಂಬ ಆಕರ್ಷಿತವಾಗಿದೆ. ಒಂದೊಂದು ದೇವ್ರ ಫೋಟೋಗಳು ತುಂಬ ಅದ್ಭುತವಾಗಿತ್ತು. ಉಗ್ರ ನರಸಿಂಹ ಆಗಿರ್ಬೋದು, ವೆಂಕಟೇಶ್ವರ ಸ್ವಾಮಿ ಆಗಿರ್ಬೋದು. ಅದರ ಜೊತೆಗೆ ಇಲ್ಲೆಲ್ಲ ಗೋಡೆಗಳ ಮೇಲೆ ರಾಯರ ಬಗ್ಗೆ ಎಲ್ಲನೂ ತುಂಬಾ ನೀಟಾಗಿ ಅರ್ಥ ಮಾಡಿಸಿ ಅದ್ರ ಭಾವಚಿತ್ರಗಳನ್ನ ಪ್ರದರ್ಶಿಸಿದ್ದಾರೆ. ಅದರ ಜೊತೆಗೆ ಇಲ್ಲಿ ಈ ಯಾರು ಈ ಮೇ ತಿಂಗಳಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ಶ್ರೀ ಶ್ರೀನಿವಾಸ ಕಲ್ಯಾಣ 20ನೇ ತಾರೀಕು ಈ ಮೇ ತಿಂಗಳಲ್ಲಿ ನಡೀತಿದೆ. ಬರ್ತೀನಿ ಅನ್ನೋರು ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು. ರಾಯರ ದರ್ಶನ ಆಗೋದ್ರ ಜೊತೆಗೆ ಇಲ್ಲಿ ರಥೋತ್ಸವ ಕೂಡ ಮಾಡ್ತಾರೆ. ಇದೇ ಇದರಿಂದ ಮಾಡೋದಂತೆ. ತಿರುಪತಿಲಿ ಹುಂಡಿನ ನೋಡಿರ್ತೀರ, ಇಲ್ಲೂ ಕೂಡ ಹುಂಡಿನ ಮತ್ತು ವೆಂಕಟಸ್ವಾಮಿ ದೇವರನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ವೆಂಕಟಸ್ವಾಮಿನ ನೋಡೋದು ತಿರುಪತಿಲಿ ನೋಡಿದ್ದಷ್ಟೇ ಕಣ್ಣು ತುಂಬಿಕೊಳ್ಳುತ್ತೆ, ಅಷ್ಟು ಚೆನ್ನಾಗಿ ವಿಗ್ರಹನ ಮಾಡಿದ್ದಾರೆ. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಇವತ್ತು ಸತ್ಯನಾರಾಯಣ ಪೂಜೆ ಕೂಡ ಇಲ್ಲಿ ನಡೆದಿತ್ತು ಅಂತ. ರಂಗೋಲಿಲಿ ಸತ್ಯನಾರಾಯಣ ಅವರ ಚಿತ್ರವನ್ನು ಬಿಡಿಸಿದ್ರು, ತುಂಬ ಅದ್ಭುತವಾಗಿತ್ತು. ಇದು ಸೇಮ್ ಪೇಂಟ್ ಮಾಡಿರೋ ರೀತಿಯೇ ಇದೆ, ಬಟ್ ಅದು ರಂಗೋಲಿಯಲ್ಲಿ ಬಿಡಿಸಿದ್ದು. ಇಲ್ಲಿ ಹೋಮ ಹವನಗಳೆಲ್ಲ ನಡೀತಾ ಇರುತ್ತೆ. ಇದು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಆಗಿತ್ತು. ಸೊ ಎಲ್ಲರೂ ಬರ್ಬೋದಿತ್ತು. ಅದ್ರ ಜೊತೆಗೆ ಇಲ್ಲಿ ತುಲಾಭಾರ ಕೂಡ ನಡೆಸ್ತಾರೆ. ತಮ್ಮ ಭಕ್ತಾದಿಗಳೇನೇನೋ ಹರಕೆ ಇದ್ದರೆ ಗುರು ರಾಘವೇಂದ್ರ ಅವರಿಗೆ ಎಲ್ಲನೂ ಕೊಟ್ಟಿದ್ದರೆ, ಅವ್ರ ಹರಕೆ ತೀರಿದರೆ ಅವರು ಬಂದು ಇಲ್ಲಿ ಅವರ ಹರಕೆಗಳನ್ನ ಸಲ್ಲಿಸಬಹುದು. ತುಲಾಭಾರ ಕೂಡ ಇಲ್ಲಿ ನಡೆಯುತ್ತೆ. ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.